ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸಮಾಜಶಾಸ್ತ್ರದಲ್ಲಿ ಭಾರತದ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ, ಸಾಮಾಜಿಕ ಸಮಸ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಸಾಮಾಜಿಕ ಸಮಸ್ಯೆಯ ಅರ್ಥ, ಸ್ವರೂಪ, ಸಾಮಾಜಿಕ ಸಮಸ್ಯೆಯ ಕಾರಣಗಳು, ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದ ತಾತ್ವಿಕ ವಿಧಾನಗಳೇನು, ಅವುಗಳನ್ನೆಲ್ಲವನ್ನು ಕೂಡ ನಾವು ಸಾಮಾಜಿಕ ಸಮಸ್ಯೆಯಲ್ಲಿ ತಿಳ್ಕೊಳ್ಬೇಕು. ಮಾನವ ಇತಿಹಾಸದ ಆರಂಭದಿಂದ ಹಿಡಿದು ಇಂದಿನವರೆಗೆ, ಈಗಿನ ಸ್ಥಿತಿಯವರೆಗೆ ಒಂದು ನೋಟ ನಾವು ನೋಡಿದಾಗ ಅವನ ಜೀವನದಲ್ಲಿ ಆಗಿರುವಂತಹ ಅದ್ಭುತ ಬದಲಾವಣೆಗಳಿರ್ಬೋದು, ಬೆಳವಣಿಗೆಗಳಿರ್ಬೋದು, ಸಾಧನೆಗಳಿರ್ಬೋದು, ಇದೆಲ್ಲ ಕೂಡ ನಮ್ಮ ಗಮನವನ್ನು ಸೆಳೆಯುವಂಥದ್ದು. ಆಧುನಿಕ ಯುಗಕ್ಕೆ ಆತ ಕಾಲಿಸಿದ ನಂತರ ಸಮಾಜದಲ್ಲಿ ಅನೇಕ ಮಾರ್ಪಾಡುಗಳಾಗಿದೆ. ಹಿಂದಿನ ಕಾಲದ ವಿಚಾರಗಳನ್ನು ನಾವು ತಿಳಿದಾಗ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಸಮಾಜದಲ್ಲಿ ಎಷ್ಟೊಂದು ಪರಿವರ್ತನೆಯೊಂದಿಗೆ ಬದುಕ್ತಾ ಇದ್ದೇವೆ. ಈ ಒಂದು ಸಮಾಜದಲ್ಲಿ ಎಷ್ಟೊಂದು ಬದಲಾವಣೆಗಳಾಗಿದೆ. ಬದಲಾವಣೆ ಆಗದಂತಹ ಸಮಾಜದಲ್ಲಿ ನಾವಿದ್ದಾಗ ಅಥವಾ ಬದಲಾವಣೆ ಆದಂತಹ ಸಮಾಜದಲ್ಲಿ ನಾವಿದ್ದಾಗ ಏನೆಲ್ಲ ಅನುಭವಗಳನ್ನು ಮಾಡಿರ್ತೇವೆ ಎನ್ನುವಂಥದ್ದು. ಹಾಗೆಯೇ ಹಿಂದಿನ ಕಾಲದಲ್ಲಿ ನಾವು ನೋಡಿದರೆ, ಅಂದರೆ ನಾವು ಆಧಾರದ ಮೂಲಕ ನೋಡಿಕೊಳ್ಳುವಂಥದ್ದು ಅಥವಾ ಪುಸ್ತಕಗಳಿಂದ ಓದ್ಕೊಂಡು ನಮಗೇನು ಗೊತ್ತಾಗ್ತದೆ, ಹಿಂದಿನ ಕಾಲದಲ್ಲಿ ಅಂದರೆ ಎಷ್ಟೋ ಇತಿಹಾಸದ ಮೊದಲು, ಎಷ್ಟೋ ತಲೆಮಾರುಗಳ ಮೊದಲು ಯಾವ ರೀತಿ ಇತ್ತು ಸಮಾಜ, ಯಾವ ರೀತಿ ಅವಕಾಶಗಳೆಲ್ಲ ಇತ್ತು, ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದರು, ಅದನ್ನೆಲ್ಲ ನಾವು ನೋಡಿದಾಗ ಈಗಿನ ಪರಿಸ್ಥಿತಿ, ಈಗಿನ ಸ್ಥಿತಿಗತಿಗಳು, ಈಗಿನ ಸಮಾಜದಲ್ಲಿ ಅದೆಷ್ಟು ಮಾರ್ಪಾಡುಗಳಾಗಿದೆ. ಆ ಮಾರ್ಪಾಡುಗಳಿಂದ ನಮಗೆ ಅನೇಕ ಅನುಕೂಲತೆಗಳು ಕೂಡ ಆಗಿದೆ. ಈ ಎಲ್ಲ ಒಂದು ಸಮಾಜದಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳಿರ್ಬೋದು, ಬೇರೆ ಬೇರೆ ಬದಲಾವಣೆಗಳಿರ್ಬೋದು, ಇದರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ. ಸಾಮಾಜಿಕ ಸಮಸ್ಯೆ ಯಾವ ರೀತಿಯಿಂದ ಬರ್ತದೆ ಅಥವಾ ಸಾಮಾಜಿಕ ಸಮಸ್ಯೆಯ ಬಗ್ಗೆ ನಾವು ನೋಡೋದಾದರೆ ಸಾಮಾಜಿಕ ಸಮಸ್ಯೆಯ ಅರ್ಥವನ್ನು ತಿಳ್ಕೊಳ್ಳುವ. ಅವರು ಲಾರೆನ್ಸ್ ಅವರ ವ್ಯಾಖ್ಯೆಯ ಪ್ರಕಾರ ಗಣನೀಯ ಸಂಖ್ಯೆಯ ಜನರ ಸಂಕಷ್ಟ ಅಥವಾ ಅಸಂಗತ ವರ್ತನೆಯನ್ನು ನಾವು ನಿವಾರಣೆ ಮಾಡಬೇಕು ಅಥವಾ ಸರಿಪಡಿಸಬೇಕು ಎಂದು ಭಾವಿಸುವುದಿದ್ದರೆ ಅದನ್ನು ಒಂದು ಸಾಮಾಜಿಕ ಸಮಸ್ಯೆ ಅಂತ ಹೇಳುವಂಥದ್ದು. ಹರ್ಟನ್ ಮತ್ತು ಲೆಸ್ಲಿಯವರ ಪ್ರಕಾರ ಗಣನೀಯ ಸಂಖ್ಯೆಯ ಜನರ ಮೇಲೆ ತೀರಾ ಅನಪೇಕ್ಷಣೀಯವೆಂಬಂತಹ ರೀತಿಯಲ್ಲಿ ಸಾಮಾಜಿಕ ಪರಿಸ್ಥಿತಿಯೊಂದು ಪ್ರಭಾವ ಬೀರುವಂತಿದ್ದರೆ ಅಂತಹ ಪರಿಸ್ಥಿತಿಯನ್ನು ಸರಿಪಡಿಸಲು ಸಾಮೂಹಿಕವಾದ ಸಾಮಾಜಿಕ ಕ್ರಿಯೆಯ ಮುಖಾಂತರ ಏನನ್ನಾದರೂ ಮಾಡಬಹುದು ಎಂದು ಭಾವಿಸುತ್ತಿದ್ದಲ್ಲಿ ಅದು ಸಾಮಾಜಿಕ ಸಮಸ್ಯೆ. ಸಾಮಾಜಿಕ ಸಮಸ್ಯೆಯ ಸ್ವರೂಪ ಅಂತ ನೋಡಿದಾಗ ಅದರಲ್ಲಿ ಒಂದು ವಸ್ತುನಿಷ್ಠ ಅಂಶ, ಎರಡು ವ್ಯಕ್ತಿನಿಷ್ಠ ಅಂಶ. ವಸ್ತುನಿಷ್ಠ ಅಂಶ ಮತ್ತು ವ್ಯಕ್ತಿನಿಷ್ಠ ಅಂಶವೇ ಅದರ ಒಂದು ಮುಖ್ಯವಾದ ಗಮನಕ್ಕೆ ಬರುವಂಥ ಒಂದು ಅಂಶವಾಗಿದೆ. ಇಲ್ಲಿ ರಾಬರ್ಟ್ ನಿಸ್ಬೆಟ್ ಅವರ ಪ್ರಕಾರ ವಸ್ತುನಿಷ್ಠ ಅಥವಾ ವ್ಯಕ್ತಿನಿಷ್ಠ ಎರಡೂ ಅಂಶಗಳನ್ನು ಒಳಗೊಂಡಿರುವಂಥದ್ದು. ಇಲ್ಲಿ ಒಂದು ವಸ್ತುವಿಗೆ ಸಂಬಂಧಪಟ್ಟಂತು ಮತ್ತೊಂದು ವ್ಯಕ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳು ಇರುವಂಥದ್ದು. ಈ ಎಲ್ಲ ವಿಚಾರಗಳು ಸಾಮಾಜಿಕ ಬದಲಾವಣೆಗಳಿಗೆ ಕಾರಣವಾಗಿರುವಂಥದ್ದು, ಸಾಮಾಜಿಕ ಸಮಸ್ಯೆಯನ್ನು ಉಂಟು ಮಾಡುವಂಥದ್ದು. ಮೊದಲಿಗೆ ನಾವು ಸಾಮಾಜಿಕ ಸಮಸ್ಯೆಯ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಪಾಯಿಂಟ್ ನಂಬರ್ 1, ಗಣನೀಯ ಸಂಖ್ಯೆಯ ಜನರು ಸಾಮಾಜಿಕ ಪರಿಸ್ಥಿತಿಯೊಂದನ್ನು ಆತಂಕಕಾರಿ ಅಥವಾ ಅನಪೇಕ್ಷಣೀಯ ಎಂದು ಸಾಮೂಹಿಕವಾಗಿ ಪರಿಗಣಿಸಿದಾಗ ಮಾತ್ರ ಅದು ಸಾಮಾಜಿಕ ಸಮಸ್ಯೆ ಎನ್ನಿಸಿಕೊಳ್ಳುತ್ತದೆ. ಪಾಯಿಂಟ್ ನಂಬರ್ 2, ಕಾಲ, ಪರಿಸರ ಹಾಗೂ ಮೌಲ್ಯಗಳ ಪ್ರಾಮುಖ್ಯ. ಕಾಲ, ಪರಿಸರ ಹಾಗೂ ಮೌಲ್ಯಗಳ ಪ್ರಾಮುಖ್ಯತೆ. 3, ಸಮೂಹ ಸುದ್ದಿ ಮಾಧ್ಯಮಗಳು ಸಾಮಾಜಿಕ ಸಮಸ್ಯೆಗಳ ಅಗಾಧತೆ, ಕಾರಣಗಳು ಹಾಗೂ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲುತ್ತದೆ. ಸಾಮಾಜಿಕ ಸಮಸ್ಯೆಗಳನ್ನು ಯಾವಾಗಲೂ ಕೂಡ ಸಮಾಜವೊಂದರ ಸಾಮಾಜಿಕ ಮೌಲ್ಯಗಳು ಹಾಗೂ ಸಾಂಸ್ಥಿಕ ವ್ಯವಸ್ಥೆಯ ಹಿನ್ನೆಲೆಯಲ್ಲಿಯೇ ಅರ್ಥೈಸಿಕೊಳ್ಳಬೇಕು. 5ನೇ ಪಾಯಿಂಟಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೆ ಸಾಮೂಹಿಕ ಸ್ವರೂಪದ ಪರಿಹಾರದ ಅಗತ್ಯ ಇದೆ. ಇದೊಂದು ಸಾಮೂಹಿಕ ಹೊಣೆಗಾರಿಕೆಯ ಪ್ರಶ್ನೆಯಾಗಿದೆ. ಸಾಮಾಜಿಕ ಸಮಸ್ಯೆಗಳು ಕಾಲ, ದೇಶ, ಮೌಲ್ಯಗಳ ವ್ಯವಸ್ಥೆಗೆ ಅನುಸರಿಸಿ ವಿಭಿನ್ನ ವ್ಯಾಖ್ಯೆಗಳನ್ನು ಹೊಂದಿರುತ್ತದೆ. 7ನೇ ಪಾಯಿಂಟ್, ಸಾಮಾಜಿಕ ಸಮಸ್ಯೆಯೊಂದರ ಅಸ್ತಿತ್ವವು ಸಾಮಾಜಿಕ ವಿಘಟನೆಯ ಸಂಕೇತವಿದ್ದಂತೆ
8ನೇ ಪಾಯಿಂಟ್, ಸಾಮಾಜಿಕ ಸಮಸ್ಯೆಗಳು ಅಸಂಖ್ಯಾತವಾಗಿದೆ. ಸಾಮಾಜಿಕ ಸಮಸ್ಯೆಗಳು ಅಸಂಖ್ಯಾತವಾಗಿದೆ. ಸಾಮಾಜಿಕ ಸಮಸ್ಯೆಯೊಂದು ಸಾಮಾಜಿಕ ವಿಘಟನೆಯ ಸಂಕೇತವನ್ನು ಹೊಂದಿದೆ. ಸಾಮಾಜಿಕ ಸಮಸ್ಯೆಗಳು ಕಾಲ ಇರ್ಬೋದು, ದೇಶ ಇರ್ಬೋದು, ಮೌಲ್ಯಗಳ ವ್ಯವಸ್ಥೆಗೆ ಅನುಸರಿಸಿ ವಿಭಿನ್ನವಾದಂಥ ವ್ಯಾಖ್ಯೆಯನ್ನು ಕೊಡ್ತದೆ. ಸಾಮಾಜಿಕ ಸಮಸ್ಯೆಗಳಿಗೆ ಸಾಮೂಹಿಕ ಸ್ವರೂಪ ಪರಿಹಾರ ಅಗತ್ಯ ಇದೆ. ಸಾಮೂಹಿಕವಾಗಿ ಅದರ ಸ್ವರೂಪದ ಪರಿಹಾರದ ಅಗತ್ಯ ಇದೆ. ಇದೊಂದು ಸಾಮೂಹಿಕ ಹೊಣೆಗಾರಿಕೆಯ ಪ್ರಶ್ನೆಯಾಗಿ ಕೂಡ ಆಗಿರ್ತದೆ. ಸಾಮಾಜಿಕ ಸಮಸ್ಯೆಗಳು ಯಾವಾಗಲೂ ಕೂಡ ಸಮಾಜವೊಂದರ ಸಾಮಾಜಿಕ ಮೌಲ್ಯ ಮತ್ತು ಸಾಂಸ್ಥಿಕ ವ್ಯವಸ್ಥೆಯ ಹಿನ್ನೆಲೆ ಅರ್ಥೈಸಿಕೊಳ್ಳಬೇಕು. 3ನೇ ಪಾಯಿಂಟಲ್ಲಿ ಸಮೂಹ ಸುದ್ದಿ ಮಾಧ್ಯಮಗಳು ಸಾಮಾಜಿಕ ಸಮಸ್ಯೆಗಳ ಅಗಾಧತೆ, ಅದರ ಕಾರಣ, ಅದರ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಬೆಳಕನ್ನು ಚೆಲ್ಲುತ್ತಿದೆ. ಕಾಲ, ಪರಿಸರ ಹಾಗೂ ಮೌಲ್ಯಗಳ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಆಮೇಲೆ ಗಣನೀಯ ಸಂಖ್ಯೆಯ ಜನರು ಸಾಮಾಜಿಕ ಪರಿಸ್ಥಿತಿಯೊಂದನ್ನು ಆತಂಕಕಾರಿ ಸಾಮೂಹಿಕವಾಗಿ ಪರಿಗಣಿಸಿದಾಗ ಮಾತ್ರ ಅದು ಸಾಮಾಜಿಕ ಸಮಸ್ಯೆ ಆಗಿರ್ತದೆ. ಇವಿಷ್ಟು ಸಾಮಾಜಿಕ ಸಮಸ್ಯೆಯ ಗುಣಲಕ್ಷಣಗಳಲ್ಲಿ ಬರುವಂಥದ್ದು. 1ನೇ ಪಾಯಿಂಟ್ನಲ್ಲಿ ಅವರು ಹೇಳ್ತಾ ಇದ್ದಾರೆ, ಗಣನೀಯವಾದ ಜನಸಂಖ್ಯೆ, ಜನರು ಈ ಒಂದು ಸಮಾಜದ ಪರಿಸ್ಥಿತಿಯೊಂದನ್ನು ಆತಂಕಕಾರಿ, ಭಯ ಅಂತ ಅವರು ಪರಿಗಣಿಸಿದರೆ ಅದು ಸಾಮಾಜಿಕ ಸಮಸ್ಯೆ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಅನೇಕ ಕೆಡುಕನ್ನುಂಟು ಮಾಡುವಂತಹ ಒಂದು ಪರಿಸ್ಥಿತಿ ಬಂದಾಗ ಜನರು ಅಪಾಯಕಾರಿ, ಅದನ್ನು ಆತಂಕಕಾರಿ ಅಂತಲೇ ಪರಿಗಣಿಸುವಂಥದ್ದು, ಅದೊಂದು ಸಮಸ್ಯೆ. ಈಗ ಒಂದು ಅಪಾಯ ಉಂಟಾಗ್ತದೆ, ಆ ಒಂದು ಪರಿಸರದಲ್ಲಿ ತೊಂದರೆ ಉಂಟಾಗ್ತದೆ ಅಂದರೆ ಅದೊಂದು ಸಮಸ್ಯೆ ಅಲ್ವಾ, ಸಾಮಾಜಿಕ ಸಮಸ್ಯೆ. ಯಾವಾಗ ಜನರು ಅದನ್ನು ಆ ಒಂದು ಪರಿಸ್ಥಿತಿಯನ್ನು ಅಪಾಯಕಾರಿ ಅಥವಾ ಆತಂಕಕಾರಿ ಅಂತ ಅವರು ಯೋಚನೆ ಮಾಡ್ತಾರೋ ಅಂತಹ ಒಂದು ಕ್ಷಣವೇ ಸಾಮಾಜಿಕ ಸಮಸ್ಯೆ ಅಂತಲೇ ಹೇಳುವಂಥದ್ದು. ಇಲ್ಲಿ ಅವರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಮದ್ಯಪಾನಕ್ಕೆ ಹಾಗೂ ಧೂಮಪಾನಕ್ಕೆ ಸಾರ್ವತ್ರಿಕವಾದ ಮಾನ್ಯತೆ ಇದ್ದ ಕಡೆಗಳಲ್ಲಿ ಅವುಗಳ ಅಭ್ಯಾಸವು ಅಪಾಯಕಾರಿಯಾಗಿರುವುದಿಲ್ಲ. ಸಮಸ್ಯೆ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಅವರು ಎಲ್ಲರೂ ಕೂಡ ಧೂಮಪಾನ ಮಾಡ್ತಾ ಇದ್ದಾರೆ, ಮದ್ಯಪಾನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪ್ರದೇಶದಲ್ಲಿ ಎಲ್ಲರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರಿಗೂ ಕೂಡ ಅದರಲ್ಲಿ ಆಸಕ್ತಿ ಇದೆ ಅಂದ ಮೇಲೆ ಅದೊಂದು ಸಮಸ್ಯೆ ಅಲ್ಲ. ಆಯಿತಾ? ಒಂದು ವೇಳೆ ಈಗ ಧೂಮಪಾನ ಮತ್ತು ಮದ್ಯಪಾನ ಮಾಡುವಂಥದ್ದು ಮತ್ತೊಂದು ಪ್ರದೇಶಕ್ಕೆ ಹೋಲಿಸಿದರೆ ಮತ್ತೊಂದು ಪ್ರದೇಶದಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ, ಇನ್ನು ಒಂದು ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಅದನ್ನು ಮಾಡಲಿಕ್ಕೆ ಇಷ್ಟ ಅಂತಾದಾಗ ಆ ಒಂದು ಪ್ರದೇಶದಲ್ಲಿ ಎಲ್ಲ ಜನರಿಗೆ ಅದು ಒಂದು ಅಪಾಯಕಾರಿ, ಅದು ಒಂದು ಆತಂಕಕಾರಿಯಾದಂಥ ವಿಷಯ ಆಗಿರ್ತದೆ. ಆಗ ಅದೇನಾಗಿರ್ತದೆ, ಅದು ಸಾಮಾಜಿಕ ಸಮಸ್ಯೆ ಅಂತ ಆಗುವಂಥದ್ದು. ಪಾಯಿಂಟ್ ನಂಬರ್ 2ರಲ್ಲಿ ಕಾಲ, ಪರಿಸರ, ಮೌಲ್ಯಗಳ ಪ್ರಾಮುಖ್ಯತೆ. ಯಾವುದೇ ಆದರೂ ಕೂಡ, ಯಾವುದೇ ವಿಚಾರ ಆದರೂ ಕೂಡ ಅದಕ್ಕೆ ಕಾಲವೇ ನಿರ್ಧರಿಸ್ತದೆ. ಕಾಲ, ಪರಿಸರ, ಮೌಲ್ಯವು ತರ್ತದೆ. ಜನರ ವರ್ತನೆಯ ಬಗೆಗಿನ ವ್ಯಾಖ್ಯಾನಗಳು ವ್ಯತ್ಯಾಸವಾದಂತೆ ಸಾಮಾಜಿಕ ಸಮಸ್ಯೆಗಳು ಕೂಡ ಬದಲಾಗ್ತಾನೆ ಹೋಗ್ತದೆ, ಅಥವಾ ಅವುಗಳ ಬಗೆಗಿನ ದೃಷ್ಟಿಕೋನ ಕೂಡ ಬದಲಾಗ್ತದೆ. ಕಾಲ ಬದಲಾದಂತೆ, ಸಾಮಾಜಿಕ ಪರಿಸರ ಬದಲಾದಂತೆ, ಮೌಲ್ಯಗಳು ಬದಲಾದಂತೆ ಸಮಾಜ ಕೂಡ ಬದಲಾಗ್ತದೆ ಎನ್ನುವಂಥದ್ದು ಅವರ ಒಂದು ನಿಲುವಾಗಿದೆ. ಅಂದರೆ ಯಾವಾಗ ಕಾಲ ಬದಲಾಗ್ತದೆ ಅಲ್ಲಿ ಪರಿಸರ ಕೂಡ ಬದಲಾಗ್ತದೆ. ಪರಿಸರ ಬದಲಾದ ಕೂಡಲೇ ಅಲ್ಲಿನ ಜನರ ಮೌಲ್ಯಗಳು ಕೂಡ ಬದಲಾವಣೆ ಆಗ್ತದೆ. ಅಲ್ಲಿನ ಜನರ ಮೌಲ್ಯಗಳು ಬದಲಾವಣೆಗಳುಂಟಾದ ತಕ್ಷಣದಲ್ಲಿ ಒಂದೊಂದೇ ಸಮಸ್ಯೆಗಳು ಉಂಟಾಗ್ತದೆ. ಇದುವೇ ಸಾಮಾಜಿಕ ಸಮಸ್ಯೆಗಳಾಗಿ ಪರಿವರ್ತನೆಗೊಳ್ಳುವಂಥದ್ದು. 3ನೇ ಪಾಯಿಂಟ್ನಲ್ಲಿ ಸಮೂಹ ಸುದ್ದಿ ಮಾಧ್ಯಮಗಳು ಸಾಮಾಜಿಕ ಸಮಸ್ಯೆಗಳ ಅಗಾಧತೆ, ಕಾರಣ, ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ತದೆ. ಈಗ ಸಮಾಜದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬರ್ತದೆ. ಆ ಸಮಸ್ಯೆಗಳು ಚಿಕ್ಕ ರೀತಿಯಲ್ಲಿರ್ತದೆ, ಚಿಕ್ಕ ಗಾತ್ರದಲ್ಲಿರ್ತದೆ, ಅದು ಒಂದು 4 ಜನರಿಗೆ ಮಾತ್ರ ಗೊತ್ತಿರುವ ರೀತಿಯಲ್ಲಿರ್ತದೆ. ಆದರೆ ಇಂದಿನ ಈ ಒಂದು ಸಮೂಹ ಮಾಧ್ಯಮಗಳಿಂದಾಗಿ, ತುಂಬ ಪ್ರಚಲಿತದಲ್ಲಿರುವಂತಹ ಸಮೂಹ ಮಾಧ್ಯಮದಿಂದಾಗಿ ಏನಾಗ್ತಾ ಇದೆ, ಈ ಒಂದು ಸಮಸ್ಯೆ ಇಡೀ ಕಡೆ ಪಸರಿಸ್ತದೆ, ಇಡೀ ಸಮಾಜವನ್ನೇ ಆವರಿಸುವಂತಹ ಪರಿಸ್ಥಿತಿ ಉಂಟಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 4, ಸಾಮಾಜಿಕ ಸಮಸ್ಯೆಗಳನ್ನು ಯಾವಾಗಲೂ ಕೂಡ ಸಮಾಜವೊಂದರ ಸಾಮಾಜಿಕ ಮೌಲ್ಯಗಳು ಮತ್ತು ಸಾಂಸ್ಥಿಕ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳಬೇಕು. ದಕ್ಷಿಣ ಆಫ್ರಿಕಾ, ಅಮೇರಿಕಗಳಲ್ಲಿ ಕಾಣಬರುವಂಥ ಜನಾಂಗೀಯ ಸಂಘರ್ಷ ಭಾರತದಲ್ಲಿ ಆಚರಣೆಯಲ್ಲಿರುವ ರೀತಿಯ ಅಸ್ಪೃಶ್ಯತೆಗಿಂತಲೂ ತೀರಾ ಭಿನ್ನವಾಗಿರ್ತದೆ. ಈ 3 ಕಡೆಗಳಲ್ಲಿ ಅವುಗಳನ್ನು ನೋಡುವ ರೀತಿಯೂ ಕೂಡ ಬೇರೆ ಬೇರೆ ಆಗಿರ್ತದೆ.
ಸಾಮಾಜಿಕ ಸಮಸ್ಯೆಗಳಿಗೆ ಸಾಮೂಹಿಕ ಸ್ವರೂಪದ ಪರಿಹಾರ ಅಗತ್ಯ ಇದೆ. ಎಲ್ಲರೂ ಸೇರಿ ಅಥವಾ ಸಮೂಹದಲ್ಲಿ ಸಾಮಾಜಿಕವಾಗಿ ಸಾಮೂಹಿಕವಾಗಿ ಅದರ ಒಂದು ಪರಿಹಾರ ಮಾಡುವಂಥ ಅಗತ್ಯ ಇದೆ. ಸಾಮಾಜಿಕ ಸಮಸ್ಯೆಗಳು ಕಾಲ, ದೇಶ, ಮೌಲ್ಯಗಳ ವ್ಯವಸ್ಥೆಗೆ ಅನುಸರಿಸಿ ವಿಭಿನ್ನ ವ್ಯಾಖ್ಯೆಗಳನ್ನು ಹೊಂದಿರುತ್ತದೆ. ಕಾಲಕ್ಕೆ ತಕ್ಕಂತೆ, ದೇಶಕ್ಕೆ ತಕ್ಕಂತೆ, ಮೌಲ್ಯಗಳಿಗೆ ತಕ್ಕಂತೆ ಅವುಗಳಲ್ಲಿ ಬದಲಾವಣೆಗಳಾಗ್ತದೆ. ಸಾಮಾಜಿಕ ಸಮಸ್ಯೆಯೊಂದರ ಅಸ್ತಿತ್ವವು ಸಾಮಾಜಿಕ ವಿಘಟನೆಯ ಸಂಕೇತವಾಗಿದೆ. ಯಾವ ರೀತಿ ಸಾಮಾಜಿಕ ವಿಘಟನೆ ಇದೆ ಅದೇ ರೀತಿಯಲ್ಲಿ ಸಾಮಾಜಿಕ ಸಮಸ್ಯೆ ಇರುವಂಥದ್ದು, ಅದು ಒಂದೇ ಸಂಕೇತವಿದೆ ಅಂತ ಹೇಳ್ತಾರೆ. ಸಾಮಾಜಿಕ ಸಮಸ್ಯೆಗಳು ಅಸಂಖ್ಯಾತವಾಗಿದೆ. ಸಾಮಾಜಿಕ ಸಮಸ್ಯೆಗಳು ತುಂಬಾ ಆಗ್ತಾ ಇದೆ. ಸಾಮಾಜಿಕ ಸಮಸ್ಯೆಗಳು ಅಸಂಖ್ಯಾತವಾಗಿ ಇದೆ ಅಂತ ಹೇಳುವಂಥದ್ದು. ಇವಿಷ್ಟು ಸಾಮಾಜಿಕ ಸಮಸ್ಯೆಯ ಗುಣಲಕ್ಷಣಗಳಲ್ಲಿ ಬರುವಂಥದ್ದು. ನಾವು ಮುಂದಿನ ವಿಡಿಯೋದಲ್ಲಿ ಸಾಮಾಜಿಕ ಸಮಸ್ಯೆಗೆ ಕಾರಣಗಳನ್ನು ಕೂಡ ತಿಳ್ಕೊಳ್ಬೇಕು. ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿದು ಸಮಾಜಶಾಸ್ತ್ರದಲ್ಲಿ. ಈ ಒಂದು ಪಾಠ ನಿಮಗಿದ್ರೆ ಸಾಮಾಜಿಕ ಸಮಸ್ಯೆಗಳ ಅರ್ಥ, ಸಾಮಾಜಿಕ ಸಮಸ್ಯೆಗಳ ಸ್ವರೂಪ, ಲಕ್ಷಣಗಳನ್ನು ಬರೀಬೇಕಾಗ್ತದೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.